ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಅದರಲ್ಲೂ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಥವಾ ಆಷಾಢಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ವರ್ಷದ ಎಲ್ಲ ಏಕಾದಶಿಗಳಿಗಿಂತ ಈ ಏಕಾದಶಿ ಅತ್ಯಂತ ವಿಶೇಷ ಮತ್ತು ಮಹತ್ವದ್ದು. ಏಕೆಂದರೆ ಈ ದಿನದಿಂದಲೇ ಸೃಷ್ಟಿಕರ್ತನಾದ ಶ್ರೀಮನ್ನಾರಾಯಣನು ಯೋಗ ನಿದ್ರೆಗೆ ಜಾರುತ್ತಾನೆ. ಹಾಗಾದರೆ 2026ರ ದೇವಶಯನಿ ಏಕಾದಶಿ ಯಾವಾಗ ಬರುತ್ತದೆ? ಇದರ ಶುಭ ಮುಹೂರ್ತ ಯಾವುದು? ಉಪವಾಸದ ನಿಯಮಗಳೇನು ಮತ್ತು ಇದರ ಹಿಂದಿರುವ ಪೌರಾಣಿಕ ಕಥೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ ಇದಕ್ಕೆ ದೇವಶಯನಿ ಎಂಬ ಹೆಸರು ಬರಲು ಕಾರಣವೇನು ಗೊತ್ತಾ? ಶಯನ ಎಂದರೆ ಮಲಗುವುದು. ಪುರಾಣಗಳ ಪ್ರಕಾರ ಈ ದಿನ ಭಗವಾನ್ ವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮುಂದಿನ 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾನೆ. ವಿಷ್ಣುವು ನಿದ್ರಿಸುವ ಈ 4 ತಿಂಗಳ ಅವಧಿಯನ್ನು ನಾವು ಚಾತುರ್ಮಾಸ ಎಂದು ಕರೆಯುತ್ತೇವೆ. ಈ ಚಾತುರ್ಮಾಸದ ಅವಧಿಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಹೊಸ ಉದ್ಯಮವನ್ನು ಆರಂಭಿಸುವುದಿಲ್ಲ. ಏಕೆಂದರೆ ಸೃಷ್ಟಿಪಾಲಕನಾದ ವಿಷ್ಣುವು ವಿಶ್ರಾಂತಿಯಲ್ಲಿದ್ದರೆ ಪ್ರಕೃತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ಕೇವಲ ದೇವರ ಆರಾಧನೆ, ಜಪ, ತಪಸ್ಸು ಮತ್ತು ದಾನ ಧರ್ಮಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗುತ್ತದೆ. ದೇವಶಯನಿ ಏಕಾದಶಿಯನ್ನು 2026ರಂದು ಜುಲೈ 25ರ ಶನಿವಾರದಂದು ಆಚರಿಸಲಾಗುತ್ತದೆ. ಏಕಾದಶಿ ತಿಥಿ ಆರಂಭ ಜುಲೈ 24, 2026ರ ಶುಕ್ರವಾರ ಬೆಳಿಗ್ಗೆ 9:12 ತಿಥಿ ಪ್ರಾರಂಭವಾಗುತ್ತದೆ. ಏಕಾದಶಿ ತಿಥಿ ಮುಕ್ತಾಯ ಜುಲೈ 25, 2026ರ ಶನಿವಾರ ಬೆಳಿಗ್ಗೆ 11:34 ತಿಥಿ ಮುಕ್ತಾಯವಾಗುತ್ತದೆ. ಉಪವಾಸದ ದಿನ ಜುಲೈ 25ರ ಶನಿವಾರದಂದು ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಆ ದಿನವೇ ಭಕ್ತರು ಕಡ್ಡಾಯವಾಗಿ ಉಪವಾಸ ವ್ರತವನ್ನು ಆಚರಿಸಬೇಕು. ಪಾರಣ ಸಮಯ ಉಪವಾಸವನ್ನು ಜುಲೈ 26ರಂದು ಬೆಳಿಗ್ಗೆ 5:39ದಿಂದ 8:22 ಮುಗಿಸಬೇಕು. ಮೊದಲು ಶ್ರೀ ಮಹಾವಿಷ್ಣುವಿಗೆ ಪೂಜೆ ಸಲ್ಲಿಸಿ ತುಳಸಿ ದಳ ಸಮರ್ಪಿಸಿ ನಂತರ ತುಳಸಿ ನೀರು ಅಥವಾ ಹಣ್ಣಿನಿಂದ ಉಪವಾಸವನ್ನು ಮುಗಿಸಿ. ದೇವಶಯನಿ ಏಕಾದಶಿಯ ಪೌರಾಣಿಕ ಕಥೆ. ಈ ಪವಿತ್ರ ವ್ರತದ ಹಿಂದೆ ಒಂದು ಅದ್ಭುತವಾದ ಪೌರಾಣಿಕ ಕಥೆಯಿದೆ. ಸತ್ಯಯುಗದಲ್ಲಿ ಮಂದಾತ ಎಂಬ ಧರ್ಮನಿಷ್ಠ ಮತ್ತು ಪ್ರಜಾವತ್ಸಲ ರಾಜನಿದ್ದನು. ಅವನು ರಾಜ್ಯದಲ್ಲಿ ಜನರು ಯಾವುದೇ ಕಷ್ಟವಿಲ್ಲದೆ ಸುಖವಾಗಿದ್ದರು. ಆದರೆ ಒಮ್ಮೆ ಆ ರಾಜ್ಯದಲ್ಲಿ ಸತತ 3 ವರ್ಷಗಳ ಕಾಲ ಭೀಕರ ಬರಗಾಲ ಬಿತ್ತು. ಮಳೆಯಿಲ್ಲ, ಬೆಳೆಯಿಲ್ಲ, ಬೆಳೆಗಳು ಒಣಗಿದವು. ಜನ ಮತ್ತು ಜಾನುವಾರುಗಳು ಹಸಿವಿನಿಂದ ಸಾಯತೊಡಗಿದರು. ರಾಜನಿಗೆ ತನ್ನ ಪ್ರಜೆಗಳ ಕಷ್ಟ ನೋಡಿ ತಡೆಯಲಾಗಲಿಲ್ಲ. ಅದಕ್ಕೆ ಪರಿಹಾರ ಹುಡುಕುತ್ತಾ ರಾಜ ಮಂದಾತನು ಕಾಡಿಗೆ ತೆರಳಿ ಅಲ್ಲಿ ತಪಸ್ಸನ್ನು ಮಾಡಿದ. ಅಂಗೀರಸ ಮುನಿಗಳನ್ನು ಭೇಟಿಯಾದನು. ರಾಜನು ತನ್ನ ರಾಜ್ಯದ ಪರಿಸ್ಥಿತಿಯನ್ನು ವಿವರಿಸಿ ಮಳೆ ಬರಲು ಏನು ಮಾಡಬೇಕು ಎಂದು ಕೇಳಿದನು. ಆಗ ಅಂಗೀರಸ ಮುನಿಗಳು, ರಾಜನೇ, ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ವ್ರತವನ್ನು ನೀನು ಮತ್ತು ನಿನ್ನ ಪ್ರಜೆಗಳು ಸಂಪೂರ್ಣ ನಿಷ್ಠೆಯಿಂದ ಆಚರಿಸಿ. ಈ ವ್ರತದ ಪ್ರಭಾವದಿಂದ ಖಂಡಿತವಾಗಿ ರಾಜ್ಯದಲ್ಲಿ ಮಳೆಯಾಗುತ್ತದೆ ಎಂಬ ಉಪಾಯವನ್ನು ಹೇಳಿದರು. ಮುನಿಗಳ ಮಾತಿನಂತೆ ರಾಜ ಮತ್ತು ಪ್ರಜೆಗಳು ಅತ್ಯಂತ ಭಕ್ತಿಯಿಂದ ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸಿದರು. ಇದರ ಫಲವಾಗಿ ರಾಜ್ಯದಲ್ಲಿ ಭೀಕರ ಮಳೆಯಾಗಿ ಬರಗಾಲ ದೂರವಾಗಿ ಮತ್ತೆ ಸಮೃದ್ಧಿ ನೆಲೆಸಿತು. ಅಂದಿನಿಂದ ಏಕಾದಶಿ ವ್ರತಕ್ಕೆ ವಿಶೇಷ ಪ್ರಾಮುಖ್ಯತೆ ಬಂದಿತು. ವ್ರತ ಮತ್ತು ಪೂಜಾ ವಿಧಾನಗಳು. ಈ ದಿನದಂದು ಭಗವಾನ್ ವಿಷ್ಣುವನ್ನು ಹೇಗೆ ಪೂಜಿಸಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈಗ ನೋಡೋಣ. ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮುಗಿಸಿ ಶುಭ್ರವಾದ ಹಳದಿ ಬಟ್ಟೆಗಳನ್ನು ಧರಿಸಬೇಕು. ಏಕೆಂದರೆ ಹಳದಿ ಬಣ್ಣ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು.
ದೇವರ ಮನೆಯಲ್ಲಿ ಶ್ರೀಹರಿಯ ವಿಗ್ರಹ ಅಥವಾ ಫೋಟೋಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ನಂತರ ಹಳದಿ ಹೂವುಗಳು, ಶ್ರೀಗಂಧ ಮತ್ತು ಮುಖ್ಯವಾಗಿ ತುಳಸಿ ದಳವನ್ನು ಅರ್ಪಿಸಿ. ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಪೂರ್ಣಗೊಳ್ಳುವುದಿಲ್ಲ. ತುಪ್ಪದ ದೀಪವನ್ನು ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಈ ಅವಧಿಯಲ್ಲಿ ಭಕ್ತರು ಪ್ರತಿದಿನ ದೇವರ ನಾಮಸ್ಮರಣೆ ಮಾಡುತ್ತಾರೆ, ಭಗವದ್ಗೀತೆ ಓದುತ್ತಾರೆ, ತುಳಸಿ ಪೂಜೆ ಮಾಡುತ್ತಾರೆ, ಅನ್ನದಾನ ಮತ್ತು ಗೋ ಸೇವೆ ಮಾಡುತ್ತಾರೆ, ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುತ್ತಾರೆ. ಈ ದಿನ ಈ ಕೆಲಸಗಳನ್ನು ತಪ್ಪಿಸಿ. ಸುಳ್ಳು ಮಾತನಾಡುವುದು, ಕೋಪ ಮಾಡಿಕೊಳ್ಳುವುದು, ಯಾರನ್ನಾದರೂ ನಿಂದಿಸುವುದು, ಮದ್ಯಪಾನ ಮಾಡುವುದು, ಮಾಂಸಾಹಾರ ಸೇವಿಸುವುದು, ಅನಗತ್ಯ ಜಗಳ ಮಾಡುವುದು. ಉಪವಾಸದ ದಿನ ಯಾವುದೇ ಕಾರಣಕ್ಕೂ ಅನ್ನ, ಧಾನ್ಯಗಳು, ಬೇಳೆಕಾಳುಗಳು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ಸಂಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗದವರು ಹಾಲು, ಹಣ್ಣು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಚಾತುರ್ಮಾಸದಲ್ಲಿ ಪಾಲಿಸಬೇಕಾದ ಮುಖ್ಯ ನಿಯಮಗಳು. ದೇವಶಯನಿ ಏಕಾದಶಿಯಿಂದ ಆರಂಭವಾಗುವ ಚಾತುರ್ಮಾಸದಲ್ಲಿ ಕೆಲವು ಆಹಾರ ನಿಯಮಗಳಿವೆ. ಮೊದಲ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ ಹಸಿರು ಎಲೆಗಳ ತರಕಾರಿಗಳನ್ನು, ಸೊಪ್ಪುಗಳನ್ನು ತ್ಯಜಿಸಬೇಕು. 2ನೇ ತಿಂಗಳಲ್ಲಿ ಮೊಸರನ್ನು ತ್ಯಜಿಸಬೇಕು. 3ನೇ ತಿಂಗಳಲ್ಲಿ ಹಾಲನ್ನು ತ್ಯಜಿಸಬೇಕು. 4ನೇ ತಿಂಗಳಲ್ಲಿ ಉದ್ದಿನ ಬೇಳೆ ಹಾಗೂ ದ್ವಿದಳ ಧಾನ್ಯಗಳನ್ನು ಬಳಸಬಾರದು. ಇದು ಕೇವಲ ಧಾರ್ಮಿಕ ನಂಬಿಕೆಯಷ್ಟೇ ಅಲ್ಲ, ಮಳೆಗಾಲದಲ್ಲಿ ನಮ್ಮ ಜೀರ್ಣಕ್ರಿಯೆಯನ್ನು ಆರೋಗ್ಯವಾಗಿಡಲು ಆಯುರ್ವೇದದಲ್ಲೂ ಹೇಳಲಾಗುವ ವೈಜ್ಞಾನಿಕ ಕ್ರಮವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, 2026ರ ದೇವಶಯನಿ ಏಕಾದಶಿಯ ಮಹತ್ವ ಮತ್ತು ಪೂಜಾ ವಿಧಾನ. ಈ ಪವಿತ್ರ ದಿನದಂದು ನೀವು ಕೂಡ ಶ್ರೀಹರಿಯನ್ನು ಆರಾಧಿಸಿ ಆತನ ಕೃಪೆಗೆ ಪಾತ್ರರಾಗಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.